ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೂತ್ಕೊಳ್ಳಿ ಹೇಳ್ಬೇಡಿ, ಕೂತ್ಕೊಳ್ಳಿ. ಅಮ್ಮ, ಮಲ್ಲಿಗೆ ಸೀಮಂತ ಮಾಡೋಣ ಅಂತ ತಾತನ್ ಕರ್ಸಿದೀವಿ. ನೀವೇ ಒಂದು ಒಳ್ಳೆ ದಿನ ಸಜೆಸ್ಟ್ ಮಾಡಿ. ಅಯ್ಯೋ ಗೌತಮ್, ನನ್ನ ಸಿಸ್ಟರ್ ಪುರೋಹಿತ್ ಭಟ್ರ ದಿನ ನೋಡಿ ಹೇಳಕ್ಕೆ ಸಜೆಷನ್ ಕೊಡ್ಬೋದು. ಅಣ್ಣ ಗೌತಮ್, ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ. ಸರಿಮ್ಮ. ಗುಂಡು, ದಿಢೀರ್ ಅಂತ ಮಾಡಿದ್ರು ಒಳ್ಳೆ ಕೆಲಸನೇ ಮಾಡಿದ್ಯಾ ಕಣ. ನನಗಂತೂ ತುಂಬಾ ಸಂತೋಷ ಆಯ್ತಪ್ಪ. ಆದ್ರೆ ಮಲ್ಲಿನ ಹಳ್ಳಿ ಕಳಿಸ್ಕೊಡೋದು ಎಷ್ಟು ಸರಿ, ನೀನೇ ಹೇಳು. ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ಎಮರ್ಜೆನ್ಸಿಗೆ ಅಂತ ಆಂಬ್ಯುಲೆನ್ಸು, ಡಾಕ್ಟರ್ಸು ರೆಡಿ ಇರ್ತಾರೆ. ಜೊತೆಗೆ ಅವಳು ಏನು ತಿನ್ಬೇಕು, ಏನು ತಿನ್ನಬಾರ್ದು ಇದನ್ನೆಲ್ಲ ಡಿಸೈಡ್ ಮಾಡೋದಕ್ಕೆ ಡಯಟಿಷಿಯನ್ಸ್ ಇರ್ತಾರೆ. ಅವರು ಸಜೆಸ್ಟ್ ಮಾಡ್ತಾರೆ. ಮೇನ್ ಆಗಿ ಜಯದೇವ್ನ ಅವಳನ್ನ ನೋಡ್ಕೊಡಕ್ಕೆ ಅಂತ ಕಳಿಸ್ತಾ ಇದ್ದೀನಿ. ಇನ್ನೇನು ಸಾಕಪ್ಪ. ಅಲ್ಲ ಕಣಗುಂಡು, ಇಷ್ಟೆಲ್ಲ ತೊಂದರೆ ತಗೊಳ್ಳೋ ಬದಲು ಮಲ್ಲಿ ಇಲ್ಲೇ ಇರ್ಬೋದಾಗಿತ್ತಲ್ಲ. ನಾವು ಅವಳನ್ನ ಅವ್ರ ತವ್ರ ಮನೆಗಿಂತ ಹೆಚ್ಚಾಗಿ ನೋಡ್ಕೋತಾ ಇಲ್ವಾ? ಹೌದಲ್ವಾ, ಸುಮ್ನೆ ಅಲ್ಲಿಗೆ ಯಾಕೆ ಕಳ್ಸೋದು ಅಂತ. ಅಲ್ಲ, ನೀವು ಹೇಳ್ತಾರೆ ಸರಿ ಇದೆ. ಆದರೆ ಮಲ್ಲಿಗೆ ಹಳ್ಳಿಗೆ ಹೋಗ್ಬೇಕು, ತಾತನ ಜೊತೆ ಕಾಲ ಕಳಿಬೇಕು ಅಂತ ತುಂಬಾನೇ ಆಸೆ ಇದೆ. ಇಷ್ಟೇ ಆದ್ರೂ ಅವಳು ಹುಟ್ಟೂರಲ್ವಾ, ಮನಸ್ಸಲ್ಲಿ ಸೆಳಿತಾನೆ ಇರುತ್ತೆ, ಸಹಜ ಅಲ್ವಾ? ಅಷ್ಟೇ ಅಲ್ಲ, ತಾತನಿಗೂ ಕೂಡ ಮೊಮ್ಮಗಳ ಜೊತೆ ಇರಬೇಕು, ಕಾಲ ಕಳಿಬೇಕು ಅಂತ ಆಸೆ ಇದೆ. ಸೊ ಬೇಸಿಕಲಿ ಇದು ತಾತ ಮೊಮ್ಮಗಳಿಗೋಸ್ಕರ ಹಮ್ಮಿಕೊಂಡಿರೋ ಕಾರ್ಯಕ್ರಮ. ಅದು ಅಲ್ಲದೆ ಹಳ್ಳಿನಲ್ಲಿ ಒಳ್ಳೆ ವಾತಾವರಣ, ಗಾಳಿ, ಹಸಿರು ಎಲ್ಲ ಇರುತ್ತೆ. ಮಗು ಬೆಳವಣಿಗೆ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಹಾಗಾಗಿ ಸ್ವಲ್ಪ ದಿವಸ ಮಲ್ಲಿ ಅಲ್ಲೇ ಇರಲಿ. ಬೇಕಿದ್ರೆ ಡೆಲಿವರಿ ಟೈಮ್ಗೆ ಎಲ್ಲಿ ಕರ್ಸ್ಕೊಳ್ಳೋಣ. ಆಯ್ತು ಬಿಡಪ್ಪ, ನೀನ್ ಇಷ್ಟೆಲ್ಲ ಹೇಳ್ತಾ ಇದ್ದೀಯ ಅಂದ್ಮೇಲೆ ನಾನು ಯಾಕೆ ಬೇಡ ಅನ್ಲಿ. ಅಯ್ಯೋ ದೇವ್ರೆ, ಇವನು ಅವಳನ್ನ ಮುಗಿಸ್ಬೇಕು ಅಂತಿದ್ದಾನೆ, ಇವನನ್ನೇ ಅವಳ ಜೊತೆ ಕಳಿಸ್ತವ್ರಲ್ಲ. ಅಯ್ಯೋ ದೇವ್ರೆ. ಆಮೇಲೆ ಬಾವರೇ, ಅದು ಸೀಮಂತ ಯಾವಾಗ ಮಾಡ್ತೀರಾ? ಮೊಮ್ಮಗಳನ್ನ ಮನೆಗೆ ಯಾವಾಗ ಕರ್ಕೊಂಡು ಹೋಗೋದು ಅಂತ ಕೇಳ್ತಾವ್ರೆ ತಾತ. ಅಮ್ಮ ಪುರೋಹಿತನ ವಿಚಾರಿಸಿದಾರಂತೆ. ನಾಳೆ ಒಳ್ಳೆ ದಿನ, ನಾಳೆನೆ ಸೀಮಂತ. ಸೀಮಂತ ಮುಗಿತಾ ಇದ್ದಾಗೆ ನಿಮ್ಮ ಮೊಮ್ಮಗಳನ್ನ, ಅವಳ ಗಂಡನ್ನ ನೀವು ಊರು ಕರ್ಕೊಂಡು ಹೋಗ್ಬೋದು. ಸರಿನಾ? ಅದು ನಿಮ್ಮಿಂದ ನನ್ನ ಮೊಮ್ಮಗಳು ದಡ ಸೇರಂಗಾಯ್ತು ಅಂತ ಹೇಳ್ತಾವ್ರೆ. ಅಯ್ಯೋ ತಾತ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಇದ್ರಲ್ಲಿ ನಮ್ದೇನೂ ಇಲ್ಲ, ಎಲ್ಲ ದೇವರಿಚ್ಛೆ. ಅವನೇನು ಅನ್ಕೋತಾನೋ ಅದೇ ನಡೆಯೋದು. ಮಲ್ಲಿ ಮತ್ತೆ ಜಯದೇವ್ ಅವರು ಒಂದಾಗಬೇಕು ಅಂತ ಇತ್ತು, ಒಂದಾಗಿದ್ದಾರೆ ಅಷ್ಟೇ. ನಾವು ಮಾಡಿದೇನೂ ಇಲ್ಲ. ಹೌದು ತಾತ, ನಿಮ್ಮ ಒಳ್ಳೆತನಾನೇ ನಿಮ್ಮನ್ನ ಕಾಪಾಡ್ಕೊಂಡ್ ಬಂದಿರೋದು. ಮಲ್ಲಿ ಇಲ್ಲಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣನೂ ಅದೇ. ನಿಮ್ಮ ಒಳ್ಳೆತನಕ್ಕೆ, ನಿಮ್ಮ ಮುಗ್ಧ ಮನಸ್ಸಿಗೆ, ನಿಮ್ಮ ಪ್ರಾಮಾಣಿಕತೆಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಹಣದ ವಿಷಯದಲ್ಲಿ, ಆಸ್ತಿ ಪಾಸ್ತಿ ವಿಚಾರದಲ್ಲಿ ನಾವು ನಿಮ್ಗಿಂತ ಶ್ರೀಮಂತರು ಇರ್ಬೋದು. ಆದರೆ ಗುಣದಲ್ಲಿ, ಸಂಸ್ಕಾರದಲ್ಲಿ ನೀವು ನಮ್ಗಿಂತ ಒಂದು ಕೈ ಮೇಲೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಒಂದು ಮನಸಾರೆ ಹೇಳ್ಬಿಡ್ತೀನಿ ತಾತ, ಈ ಆಸ್ತಿ ಮತ್ತೆ ಸಂಪತ್ತು ಇದು ಮಾತ್ರ ಲಕ್ಷ್ಮಿ ಅಲ್ಲ. ನೆಮ್ಮದಿ, ಒಂದೊಳ್ಳೆ ಸಂಸ್ಕಾರ, ಒಂದೊಳ್ಳೆ ಊಟ, ಒಂದೊಳ್ಳೆ ನೋಟ, ಅದು ಕೂಡ ಲಕ್ಷ್ಮಿನೇ. ಆ ವಿಷಯದಲ್ಲಿ ನೀವು ಖಂಡಿತ ಶ್ರೀಮಂತರು, ನಿಜವಾದ ಅರ್ಥದಲ್ಲಿ ಶ್ರೀಮಂತರು. ನಿಮ್ಮ ಸಂಬಂಧ ಮಾಡಿರೋದು ನಮ್ಮ ಪುಣ್ಯ. ಮಲ್ಲಿ ಮನೆಗೆ ಸೊಸೆಯಾಗಿ ಬಂದಿರೋದಕ್ಕೆ ನಮಗೂ ಬಹಳ ಖುಷಿ ಇದೆ. ಹುಷಾರ. ತಾತ ಮೊಮ್ಮಗಳು ನೋಡೋದು ಎಷ್ಟು ಖುಷಿ ಆಗುತ್ತಲ್ವಾ? ಈ ಹಳೆ ಕಾಲದವರು ಹೀಗೆ, ಅವ್ರಿಗೆ ಕಾಳಜಿ ಜಾಸ್ತಿ. ಅವ್ರಿಗೆ ನಮ್ಮಷ್ಟು ಎಜುಕೇಶನ್ ಇಲ್ಲದೆ ಇರ್ಬೋದು, ಸುಖ ಸವಲತ್ತುಗಳು ಇಲ್ಲದೆ ಇರ್ಬೋದು. ಆದರೆ
ಇರೋದ್ರಲ್ಲೇ ಹೇಗೆ ಅಚ್ಚುಕಟ್ಟಾಗಿ ರಸವತ್ತಾಗಿ ಮೀನಿಂಗ್ಫುಲ್ ಆಗಿ ಬದುಕೋದು ಹೇಗೆ ಅಂತ ಅವ್ರು ಚೆನ್ನಾಗಿ ಗೊತ್ತಿದೆ. ಆದರೆ ಈಗಿನ ಕಾಲದವ್ರ ಹತ್ರ ಎಲ್ಲಾನು ಇದೆ ಅಂತ ಕಾರಣ ಒಂದು ಬಿಟ್ಟು, ಅದಕ್ಕೆ ಲೈಫ್ ಇಷ್ಟು ಡ್ರೈ ಅನ್ಸೋದು. ನಿಜ, ತಾತಾಗೆ ಜೀವನದ ಬಗ್ಗೆ ಎಷ್ಟು ಪ್ರೀತಿ ಇದೆ ನೋಡಿ. ಈ ವಯಸ್ಸಲ್ಲಿ ಮೊಮ್ಮಗಳಿಗೆ ಬಾಳಂತನ ಮಾಡಬೇಕು ಅಂತ ಹೊಸ ಪ್ರಾಯ, ಹೊಸ ಹುರುಪು ಚಿಗುರ್ಬಿಟ್ಟಿದೆ. ಅದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ನೋಡ್ತಾ ಇರಿ, ಈ ತಾತನ ಜನ್ರೇಷನ್ ಏನಿದೆಯಲ್ಲ, ಇವ್ರು ಹೋದ್ರೆ ಈ ಮಾರಲ್ಸು ವ್ಯಾಲ್ಯೂಸು ಎಲ್ಲ ಅವ್ರ ಜೊತೆಗೆ ಹೊರಟೋಗುತ್ತೆ. ಅವರು ಒಂಥರ ನೆರಳು ಕೊಡೋ ಮರ ಇದ್ದ ಹಾಗೆ. ಒಂದ್ಸತಿ ಆ ಮರ ಬಿದ್ದೋದ್ರೆ ಬರೀ ಬಿಸಿಲು ಮಾತ್ರ, ಅದೇ ಬೇಜಾರು. ಆನಂದ್, ನಾಳೆ ಮಲ್ಲಿ ಸೀಮಂತ ಅಂತೆ. ಊರಿಂದ ಮಲ್ಲಿ ತಾತನೂ ಬಂದಿದಾರಂತೆ. ಹೌದಾ? ಯಾರು ಹೇಳಿದ್ದು? ಭೂಮಿಕಾ ಫೋನ್ ಮಾಡಿದ್ಲು. ಏನೇ ಆಗ್ಲಿ ಗೆಳೆಯ ಒಳ್ಳೆ ಐಡಿಯಾನೇ ಮಾಡಿದಾನೆ. ಹಲೋ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಇದು ಸೀಮಂತ ಅಂತಿದ್ದಂಗೆ ನಾನು ನಮ್ ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟೆ. ನನಗೆ ನಿನ್ನ ಸೀಮಂತ ನೆನಪಾಯ್ತು. ನಾನು ಯಾವಾಗ್ಲೂ ಹಂಗೆ ನಿನ್ನ ವಿಷಯದಲ್ಲಿ ಫ್ಲಾಶ್ ಬ್ಯಾಕ್ ಹೋಗ್ಬಿಡ್ತೀನಿ. ಸಾಕು, ಜಾಸ್ತಿ ಡೌ ಮಾಡ್ಬೇಡ. ಆನಂದ್, ನೀನ್ ನಿಜವಾಗ್ಲೂ ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಹೌದು ಚಿನ್ನ. ಆನಂದ್, ನಿನಗೆ ನೆನಪಿದ್ಯಾ ಮೊದಲನೇ ಸತಿ ನನಗೆ ಮಗು ಆಗುತ್ತೆ ಅಂತ ಗೊತ್ತಾದಾಗ ನಾವೆಷ್ಟು ಖುಷಿಯಾಗಿದ್ವಿ. ಆಮೇಲೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಹೇಳಿದಾಗ ನಾವೆಷ್ಟು ಗಾಬರಿ ಆದ್ವಿ. ಆಗ ನನ್ನ ಸಹಾಯಕ್ಕೆ ಬಂದಿದ್ದೆ ಡುಮ್ಮ. ಅವನೇ ಅಲ್ವಾ ನಮಗೆ ಫಾರಿನ್ ಕಳಿಸಿ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಮಾಡಿಸಿದ್ದು. ಲಕ್ಷ ದುಡ್ಡು ಖರ್ಚು ಮಾಡಿದ್ದ. ಅವನ ಫ್ರೆಂಡಾಗಿ ಸಿಗೋದಕ್ಕೆ ನೀನು ಮಾತ್ರ ಅಲ್ಲ, ನಾನು ತುಂಬಾನೇ ಪುಣ್ಯ ಮಾಡಿದ್ದೆ. ನಿಜ ಪರ್ಣ, ಅವತ್ತು ಗೆಳೆಯ ನಮ್ಮ ಜೊತೆಗೆ ನಿಲ್ದೇ ಇದ್ದಿದ್ರೆ ನಮ್ಮ ಲೈಫ್ಗೆ ನಮ್ಮ ಮಗ ಬರ್ತಾನೆ ಇರಲಿಲ್ಲ. ಬರೀ ಇಷ್ಟೇ ಅಲ್ಲ, ಇನ್ನೂ ಬೇಜಾನಿದೆ. ಅವನ ನುಡ ನಮ್ಮ ಮೇಲೆ ತುಂಬಾ ಇದೆ ಅಪ್ಪಣ್ಣ. ಅಯ್ಯೋ, ನಾನು ನೋಡು ಮಲ್ಲಿ ವಿಷಯ ಹೇಳಕ್ ಹೋಗಿ ವಿಷಯ ಎಲ್ಲಿಗೋ ಹೊಟ್ಟೋಯ್ತು. ಪಾಪ ಮಲ್ಲಿ, ಈ ಜಯದೇವ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇವ್ ನಿಂತವನು ಅಂತ ಅವಳಿಗೆ ಗೊತ್ತೇ ಇಲ್ಲ. ಅದು ಹಾಗೆ ಚಿನ್ನ, ದೀಪದ ಕೆಳಗೆ ಕತ್ಲು ಅನ್ನೋ ಥರ ನಮ್ಮವ್ರ ಬಗ್ಗೆ ನಮಗೆ ಗೊತ್ತೇ ಆಗಲ್ಲ. ನನ್ನ ಮಗಂದು ಈ ಸಂಬಂಧದ ಮಜಾನೇ ಹಂಗೆ ನೋಡು. ನಮ್ಮ ಕಣ್ಣಿಗೆ ಬರೀ ಒಳ್ಳೇದಷ್ಟೇ ಕಾಣುತ್ತೆ, ಕೆಟ್ಟದ್ದು ಅನ್ನೋದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಅದಕ್ಕೆ ಜಯದೇವ್ ಅಂತವರು ಆರಾಮಾಗಿರೋದು. ಈ ಸಂಬಂಧನ ಶೀಲ್ಡ್ ಥರ ಯೂಸ್ ಮಾಡ್ಕೊಂಡು ಮೆರಿತಾ ಇರ್ತಾರೆ. ನಮ್ಮವರು ನಮ್ಮನ್ನ ಬಿಟ್ಕೊಡಲ್ಲ ಅನ್ನೋ ಗ್ಯಾರಂಟಿ ಅವ್ರಿಗೆ. ಈ ಜಯದೇವ್ ಅಂತವರು ಪ್ರತಿ ಮನೆಗೂ ಒಬ್ಬೊಬ್ರು ಇದ್ದೇ ಇರ್ತಾರೆ, ನಮಗ್ ಗೊತ್ತಾಗಲ್ಲ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.